ಹಲೋ ಫ್ರೆಂಡ್ಸ್, ಖುಷಿ ಕಿಚನ್ಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮ್ಯಾಂಗೋ ಜಾಮನ್ನು ಯಾವ ರೀತಿ ಮನೆಯಲ್ಲೇ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಮಾಡಿದಂಥ ಜಾಮನ್ನು ನೀವು 1 ವರ್ಷದವರೆಗೂ ಆರಾಮವಾಗಿ ಸ್ಟೋರ್ ಮಾಡಿ ಇಡ್ಬೋದು. ಇವಾಗ ಮಾವಿನ ಹಣ್ಣು ಸೀಸನ್ ಇನ್ನೂ ಕೂಡ ಇದೆ. ಸೊ ನೀವು ಇದನ್ನು ಡೆಫಿನೆಟ್ಲಿ ಮನೆಯಲ್ಲೇ ಟ್ರೈ ಮಾಡಿ ನೋಡಿ. ಸೊ ಖಂಡಿತವಾಗ್ಲೂ ನಿಮಗೆಲ್ರಿಗೂ ಇದು ಇಷ್ಟ ಆಗುತ್ತೆ. ಸೊ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ನಿಮಗೆ ನನ್ನ ರೆಸಿಪೀಸ್ ಇಷ್ಟ ಆಗ್ತಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಆಗಿ ಚಾನಲ್ಗೆ ಇದೇ ರೀತಿ ಹೊಸ ವೀಡಿಯೋಸ್ಗಾಗಿ. ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮ್ಯಾಂಗೋ ಜಾಮ್ ಮಾಡೋದಕ್ಕೆ ನಾನಿಲ್ಲಿ 2 ಮಾವಿನ ಹಣ್ಣನ್ನು ಬಳಸಿದ್ದೀನಿ. ಮೊದಲು ಮಾವಿನ ಹಣ್ಣನ್ನು ಚೆನ್ನಾಗಿ ನಾನು ಕ್ಲೀನ್ ಮಾಡಿದ್ದೆ. ನಂತರ ಅದರ ಪಲ್ಪನ್ನು ತೆಗೆದು ಕಟ್ ಮಾಡಿ ಈ ರೀತಿ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾವು ಫಸ್ಟಿಗೆ ಮಿಕ್ಸಿಗೆ ಹಾಕಿಬಿಟ್ಟು ಒಂದು ಥಿಕ್ ಪೇಸ್ಟನ್ನು ರೆಡಿ ಮಾಡ್ಕೊಂಬಿಡೋಣ. ಯಾವ ರೀತಿಯಿಂದ ನಾವು ಮಾರ್ಕೆಟಿಂದ ತರ್ತೀವಲ್ವ ಜಾಮು, ಅದೇ ರೀತಿ ಸೇಮ್ ಟೇಸ್ಟ್ ಇರುತ್ತೆ, ಯಾವುದೇ ಡಿಫ್ರೆನ್ಸ್ ಇರೋದಿಲ್ಲ. ಇವಾಗ ನಾನು ಇದನ್ನು ಥಿಕ್ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ನೋಡ್ಬೋದು. ಮ್ಯಾಂಗೋ ಜಾಮ್ ಮಾಡೋದಕ್ಕೆ ನಾನಿಲ್ಲಿ ಬಳಸ್ತಾ ಇದ್ದೀನಿ ನಾನ್ ಸ್ಟಿಕ್ ಈ ಒಂದು ಪಾತ್ರೆನ ಬಳಸ್ತಾ ಇರೋದು. ನೀವು ಯಾವುದಾದ್ರೂ ಮನೇಲಿ ನೀವು ರೆಗ್ಯುಲರ್ ಏನು ಯೂಸ್ ಮಾಡ್ತೀರ ಅದನ್ನೇ ಬಳಸಿ, ಪರವಾಗಿಲ್ಲ. ಇಲ್ಲಿ ಫಸ್ಟಿಗೆ ನಾನು ಏನು ಮ್ಯಾಂಗೋನ ಮಿಕ್ಸಿಗೆ ಹಾಕಿ ಏನು ಇಟ್ಕೊಂಡಿದ್ದೆ, ಒಂದು ಥಿಕ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಫಸ್ಟಿಗೆ ಹಾಕ್ತಾಯಿದ್ದೀನಿ. ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ, ಇದಕ್ಕೇನು ನಾನು ಆ್ಯಡ್ ಮಾಡ್ತಾಯಿಲ್ಲ. ಅದಾದ ನಂತರ ನಾನು ಅರ್ಧ ಕಪ್ ಸಕ್ಕರೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇಲ್ಲಿ ಸಕ್ಕರೆ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ಯಾಕಂದರೆ ಮಾವಿನ ಹಣ್ಣು ಕೆಲವೊಂದು ಟೈಮು ತುಂಬಾ ಸಿಹಿ ಇರುತ್ತೆ. ಸೊ ಅದ್ರ ಪ್ರಕಾರ ನೀವು ನೋಡ್ಕೊಂಬಿಟ್ಟು ನಿಮಗೆ ಎಷ್ಟು ಸಿಹಿ ಬೇಕು ಅದ್ರ ಪ್ರಕಾರ ನೀವು ಅದನ್ನು ಸಕ್ಕರೆನ ಸೇರಿಸಿದರೆ ಆಯಿತು. ಇದು ಮಾವಿನ ಹಣ್ಣು ನಾನೇನು ಬಳಸ್ತಾ ಇದ್ದೀನಿ, ಇದು ಅಷ್ಟೊಂದು ಸಿಹಿ ಇಲ್ಲ, ಅಷ್ಟೊಂದು ಸಪ್ಪೆ ಕೂಡ ಇಲ್ಲ. ಸೊ ಮೀಡಿಯಮ್ ಇತ್ತು. ಸೊ ಅದಕ್ಕೋಸ್ಕರ ನಾನಿಲ್ಲಿ ಅರ್ಧ ಕಪ್ ಸಕ್ಕರೆನ ಬಳಸಿದ್ದೀನಿ. ನಂತರ 2 ರಿಂದ 3 ನಿಮಿಷ ಕಂಟಿನ್ಯೂಸ್ ಆಗಿ ನೀವು ಈ ರೀತಿ ಇದನ್ನು ಬೇಯಿಸಬೇಕು. ಇದು ಒಂದು ಕಲರ್ ಚೇಂಜ್ ಆಗುತ್ತೆ. ಯಾವಾಗಂತಂದರೆ ಇದು ಸ್ವಲ್ಪ ಡಾರ್ಕ್ ಬ್ರೌನ್ ಕಲರ್ ಆಗುತ್ತೆ. ಯಾವ ರೀತಿ ಜಾಮ್ ಕಲರ್ ಇರುತ್ತೆ ಅದೇ ಇದರಲ್ಲಿ ಇದು ಚೇಂಜ್ ಆಗುತ್ತೆ. ಯಾಕಂದರೆ ನಾವು ಇದರಲ್ಲಿ ಸಕ್ಕರೆ ಆ್ಯಡ್ ಮಾಡಿದ್ದೀವಿ ನೋಡಿ. ಸೊ ಸಕ್ಕರೆ ಕಲರ್ ಇದಕ್ಕೆ ಬರುತ್ತೆ ಮ್ಯಾಂಗೋಗೆ. ನೀವಿವಾಗ ನೋಡ್ಬೋದು ಕಲರ್ ಸ್ವಲ್ಪ ಡಾರ್ಕ್ ಬ್ರೌನ್ ತಿರುಗ್ತಾ ಇದೆ. ಇವಾಗ ನಾನು ಇದಕ್ಕೆ ಅರ್ಧ ನಿಂಬೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ. ನಿಂಬೆ ಹಣ್ಣಿನ ರಸನ 2 ವಿಷಯಕ್ಕೆ ನಾವಿಲ್ಲಿ ಹಾಕ್ತೀವಿ. ಒಂದು, ಇದನ್ನು ನಾವು 1 ವರ್ಷದವರೆಗೂ ಹಾಗೆಯೇ ಸ್ಟೋರ್ ಮಾಡಿಟ್ರೆ ಇದು ಒಂಚೂರು ಕೆಟ್ಟು ಹೋಗೋದಿಲ್ಲ. ಅದ್ರ ಜೊತೆಗೆ ಮ್ಯಾಂಗೋ ಜಾಮಲ್ಲಿ ಏನು ಎಕ್ಸಾಕ್ಟ್ಲಿ ಏನು ಟೇಸ್ಟ್ ಇರುತ್ತೆ ಮಾರ್ಕೆಟಲ್ಲಿ ಅದೇ ರೀತಿಯೇ ಟೇಸ್ಟ್ ಬೇಕಂದರೆ ನೀವು ಇದಕ್ಕೆ ನಿಂಬೆ ರಸನ ಸೇರಿಸಲೇಬೇಕು. ಸೊ ಡೆಫಿನೆಟ್ ಇದು ಪರ್ಫೆಕ್ಟ್ ಒಂದು ಟೇಸ್ಟ್ ರೆಡಿ ಆಗುತ್ತೆ ನಾವು ನಿಂಬೆ ರಸ ಹಾಕೋದ್ರಿಂದ. ಇಲ್ಲಿ ಡಿಪೆಂಡ್ ಆಗುತ್ತೆ. ನಾನು 2 ಮಾವಿನ ಹಣ್ಣು ತೊಗೊಂಡಿದ್ದೆ, ಅದ್ರ ಪ್ರಕಾರ ಅರ್ಧ ನಿಂಬೆ ಹಣ್ಣನ್ನು ನಾನಿಲ್ಲಿ ಸೇರಿಸಿದ್ದೀನಿ. ಅಕಸ್ಮಾತ್ ನೀವು 4 ರಿಂದ 5 ಮಾವಿನ ಹಣ್ಣು ತೊಗೊಂಡಿದ್ರೆ 1 ನಿಂಬೆ ಹಣ್ಣಿನ ರಸ ಕೂಡ ನೀವಿಲ್ಲಿ ಬಳಸ್ಬೋದು. ಇವಾಗ ಮತ್ತೆ 2 ರಿಂದ 3 ನಿಮಿಷ ಇದೇ ರೀತಿಯೇ ಬೇಯಿಸ್ತಾ ಹೋಗಬೇಕು. ನಿಂಬೆ ರಸ ಹಾಕಿದ್ದೀವಿ ಅಲ್ವಾ, ಸೊ ಅದಕ್ಕೋಸ್ಕರ ಇದು ಹೊಟ್ಟೆ ಹಸಿವು ಕೂಡ ಜಾಸ್ತಿ ಮಾಡುತ್ತೆ. ಸೊ ನೋಡಿ, ಫೈನಲಿ ಇದು ಈ ರೀತಿ ಕಾಣಿಸ್ತಾ ಇದೆ. ಇದು ಇದೇ ರೀತಿಯೇ ಬರಬೇಕು, ಅಲ್ಲಿವರೆಗೂ ನೀವು ಇದನ್ನು ಬೇಯಿಸಬೇಕು. ನೋಡಿ, ಇವಾಗ ಕಲರ್ ಚೇಂಜ್ ಆಗಿದೆ, ಡಾರ್ಕ್ ಬ್ರೌನ್ ಕಲರಲ್ಲಿ ಬಂದಿದೆ ಇವಾಗ. ಸೊ ಇದು ಕಂಪ್ಲೀಟಾಗಿ ಇವಾಗ ಜಾಮಲ್ಲಿ ಬದಲಾಗಿದೆಯಾ ಹೇಗೆ ಇದನ್ನು ಚೆಕ್ ಮಾಡೋದು ಅಂತಂದರೆ, ಈ ರೀತಿ ಒಂದು ಪ್ಲೇಟ್ ಮೇಲೆ ಮ್ಯಾಂಗೋ ಜಾಮನ್ನು ಹಾಕಿ ಫಸ್ಟಿಗೆ ನೋಡಬೇಕು. ಅಕಸ್ಮಾತ್ ಇದು ಇದೇ ರೀತಿ ಇವಾಗ ನೋಡಿ ಈ ರೀತಿ ಅಂಟ್ಕೊಂಡಿದ್ರೆ ಸೊ ಇವಾಗ ಇದು ಪರ್ಫೆಕ್ಟಾಗಿ ಜಾಮ್ ಆಗಿ ರೆಡಿಯಾಗಿದೆ ಅಂತ ಅರ್ಥ. ಅಕಸ್ಮಾತ್ ಇದರಲ್ಲಿ ಸ್ವಲ್ಪ ನೀರಿನ ಅಂಶ ನಿಮಗೆ ಕಂಡು ಬಂದರೆ ಮತ್ತೆ 1-2 ನಿಮಿಷ ನೀವು ಇದನ್ನು ಬೇಯಿಸಬೇಕಾಗುತ್ತೆ. ಇವಾಗ ನಮ್ಮ ಮ್ಯಾಂಗೋ ಜಾಮ್ ಇವಾಗ ರೆಡಿಯಾಗಿದೆ. ಸೊ ಇವಾಗ ನಾನು ಬ್ರೆಡ್ ಮೇಲೆ ಇದನ್ನ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಟೇಸ್ಟ್ ಕೂಡ ಇವಾಗ ನೀವು ಇದನ್ನು ಮನೇಲಿ ಟ್ರೈ ಮಾಡಿ, ಡೆಫಿನೆಟ್ಲಿ ಆವಾಗಲೇ ಗೊತ್ತಾಗುತ್ತೆ ಸೊ ಇದರ ಟೇಸ್ಟ್ ಹೇಗಿದೆ ಅಂತ. ಬಟ್ ನೋಡೋದಕ್ಕೆ ಮಾತ್ರ ಇವಾಗ ಕಂಪ್ಲೀಟಾಗಿ ನಿಮಗೆ ಇದು ಜಾಮ್ ಥರನೇ ಕಾಣಿಸ್ತಾ ಇದೆ. ಮ್ಯಾಂಗೋ ಜಾಮ್ ಅತಿ ಬೇಗ ಆಗುವಂಥದ್ದು ಮತ್ತು ಟೈಮ್ ಕೂಡ ನಿಮ್ಮದು ಸೇವ್ ಆಗುತ್ತೆ. ಆ್ಯಂಡ್ ಇದರ 1 ವರ್ಷದವರೆಗೂ ಕೂಡ ನಾವು ಸ್ಟೋರ್ ಮಾಡಿ ಇಡ್ಬೋದು. ಮನೆಯಲ್ಲಿ ಎಲ್ಲರೂ ಕೂಡ ಇದು ಇಷ್ಟ ಆಗುತ್ತೆ. ಸೊ ಡೆಫಿನೆಟ್ಲಿ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಇವತ್ತಿನ ಈ ರೆಸಿಪಿ ನಿಮಗೆ ಸ್ವಲ್ಪ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.